ವೆಲ್ಕಮ್ ಟು ಗ್ರಾಫಿಕ್ ಟೆಕ್ಕಿ ಎ ನಾನು ನಿಮ್ಮ ಸದನ್ ಮಾತಾಡ್ತಾ ಇರೋದು. ಸೊ ಇವತ್ತಿನಿಂದ ನಾವು ನೋಡ್ತಾ ಇದ್ದೀವಿ ಫೋಟೋಶಾಪ್ನ ಬಿಗಿನರ್ ಟ್ಯುಟೋರಿಯಲ್ಸ್ ಮತ್ತು ಫೋಟೋಶಾಪ್ನ ಇಂಟರ್ಫೇಸ್ ಮತ್ತು ಫೋಟೋಶಾಪ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು. ಸೊ ಲೆಟ್ಸ್ ಗೋ. ಫಸ್ಟ್ ಥಿಂಗ್, ವಾಟ್ ಈಸ್ ಫೋಟೋಶಾಪ್? ಫೋಟೋಶಾಪ್ ಅಂದರೆ ಏನು? ಫೋಟೋಶಾಪ್ ಈಸ್ ಎ ಸಾಫ್ಟ್ವೇರ್ ಆರ್ ಎ ಪ್ರೋಗ್ರಾಮ್ ವಿಚ್ ಈಸ್ ಯೂಸ್ ಟು ಕ್ರಿಯೇಟ್ ಅವರ್ ಎಡಿಟ್ ಎ ಪಿಕ್ಸಲ್. ನಾವು ಫೋಟೋಶಾಪ್ನ ಒಂದು ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅಂತ ಕರಿತೀವಿ. ಅದರಿಂದ ನಾವು ಒಂದು ಪಿಕ್ಸಲ್ನ ಅಥವಾ ಒಂದು ಇಮೇಜ್ನ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಹಾಗಂದರೆ ಪಿಕ್ಸಲ್ ಅಂದರೆ ಏನಪ್ಪ? ಸೊ ಪಿಕ್ಸಲ್ ಅಂದರೆ ಪಿಕ್ಸಲ್ ಈಸ್ ಎ ಬಾಕ್ಸ್. ಪಿಕ್ಸಲ್ ಅನ್ನೋದು ಒಂದು ಬಾಕ್ಸ್ ಆಗಿರುತ್ತೆ. ಆ ಬಾಕ್ಸ್ ಅಲ್ಲಿ ಒಂದು ಯೂನಿಕ್ ಕಲರ್ ಕೋಡ್ ಇರುತ್ತೆ. ಸೊ ಅದನ್ನು ನಾವು ಪಿಕ್ಸಲ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ, ಪಿಕ್ಸಲ್ ಅಂದರೆ ಒಂದು ಸ್ಮಾಲ್ ಬಾಕ್ಸ್, ಅದರೊಳಗೆ ಒಂದು ಯೂನಿಕ್ ಕಲರ್ ಕೋಡ್ ಇರೋದಕ್ಕೆ ನಾವು ಪಿಕ್ಸಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೈ ವಿ ಯೂಸ್ ಫೋಟೋಶಾಪ್ ಆ್ಯಂಡ್ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಸಾಫ್ಟ್ವೇರ್. ಸೊ ಅದಕ್ಕೆ ನಾನು ನಿಮಗೆ 4 ರೀಸನ್ಸ್ ಕೊಡ್ತೀನಿ. ಯಾವುದ್ಯಾವುದಪ್ಪ ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಡಿಸೈನ್ ಮತ್ತು ಅಡ್ವಾನ್ಸ್ ಎಡಿಟಿಂಗ್ ಕೇಪಬಿಲಿಟೀಸ್ ಮತ್ತು ಎಫಿಷಿಯನ್ಸಿ ಆ್ಯಂಡ್ ವರ್ಕ್ ಫ್ಲೋ, ಹಾಗೆ ಮತ್ತು ಕ್ರಿಯೇಟಿವ್ ಫ್ರೀಡಮ್ ಕೊಡುತ್ತೆ. ಸೊ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಫಾರ್ ಡಿಸೈನಿಂಗ್ ಅಂತ ಅಂದರೆ, ಸೊ ಫೋಟೋಶಾಪ್ ಒಂದು ಗೋ ಟು ಸಾಫ್ಟ್ವೇರ್ ಆಗಿರೋ ಕಾರಣ ಸೊ ಪ್ರೊಫೆಷನಲ್ ಡಿಸೈನಿಂಗ್, ಫೋಟೋಗ್ರಫಿ ಮತ್ತು ಡಿಜಿಟಲ್ ಆರ್ಟಲ್ಲಿ ದೊಡ್ಡ ಬ್ರ್ಯಾಂಡ್ಸ್ ಆಗ್ಬೋದು, ಮಾರ್ಕೆಟಿಂಗ್ ಏಜೆನ್ಸೀಸ್ಗಳಾಗಿರ್ಬೋದು ಫೋಟೋಶಾಪ್ನ ಬಳಸ್ತಾರೆ. ಗೊತ್ತಾಯ್ತಾ? ಸೊ ಅಡ್ವಾನ್ಸ್ ಎಡಿಟಿಂಗ್ ಕೇಪಬಿಲಿಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ರೀಟಚ್ ಆಗಿರ್ಬೋದು, DSLR ರೀತಿಯಲ್ಲಿ ಕ್ಯಾಮ್ರಾ ಬ್ಲರ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ನಾವು ಅದನ್ನು ಕ್ಲಿಕ್ಸ್ನಲ್ಲಿ ಮಾಡ್ಬೋದು. ಹಾಗೆ ನಾವು ಒಂದು ಪರ್ಟಿಕ್ಯುಲರ್ ಫೋಟೋಗೆ ಪ್ರೀಸೆಟ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಪ್ರೀಸೆಟ್ ಅಂದರೆ ಒಂದು ಸೆಟ್ ಆಫ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಬೇಕು ಅಂದರೆ ಒಂದಿಷ್ಟು ಸೆಟ್ ಆಫ್, ಈಗ ಯಾವ್ದಾರೋ ಒಂದು ವರ್ಕಲ್ಲಿ ಒಂದು ಕಂಟಿನ್ಯೂಸ್ ವರ್ಕ್ ಫ್ಲೋ ಇರುತ್ತೆ ಅಂದರೆ, ಈಗ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ ಅಂದರೆ ಅದನ್ನು ನಾವೊಂದು ಪ್ರೀಸೆಟ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಫೋಟೋಗೆ ಪ್ರತಿ ಸಲನೂ ಬ್ಲರ್ ಹಾಕ್ತಿರ್ತೀರ ಅಂದರೆ ಆ ಬ್ಲರನ್ನು ನಾನೊಂದು ಪ್ರೀಸೆಟ್ ಮಾಡಿಟ್ಕೊತೀನಿ. ಸೊ ದಟ್ ನಾನು ಅದನ್ನು ಪದೇ ಆಪ್ಷನ್ಸ್ ತೆಗೆದು ಅಪ್ಲೈ ಮಾಡೋದ್ರ ಬದಲು ಅದನ್ನು ಪ್ರೀಸೆಟ್ ಅಂತ ಮಾಡಿಟ್ಕೊಂಡೆ ಅಂದರೆ ಅದನ್ನು ನಾನು ಡೈರೆಕ್ಟಾಗಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಎಫಿಷಿಯನ್ಸಿ ಆ್ಯಂಡ್ ವರ್ಕ್ ಫ್ಲೋ ಇಂಟಿಗ್ರೇಷನ್. ಎಫಿಷಿಯನ್ಸಿ ಆ್ಯಂಡ್ ವರ್ಕ್ ಫ್ಲೋ ಇಂಟಿಗ್ರೇಷನ್ ಅಂದರೆ ಒಂದು ಡಿಸೈನ್ ಮಾಡಿದ್ಮೇಲೆ ನಾವು ಬೇರೆ ಕ್ಲೈಂಟ್ ಅವರಿಗೆ ಡಾಕ್ಯುಮೆಂಟ್ನ ಡೈರೆಕ್ಟಾಗಿ ಕಳಿಸ್ಬೋದು. ಗೊತ್ತಾಯ್ತಾ? ಸೊ ಇಲ್ಲ ಅಂದರೆ ನಾವು ಕ್ರಿಯೇಟಿವ್ ಕ್ಲೌಡ್ ಮೂಲಕ, ಎಸ್ಪೆಷಲಿ ಕ್ರಿಯೇಟಿವ್ ಕ್ಲೌಡ್ ಈಸ್ ದ ಬೆಸ್ಟ್ ಥಿಂಗ್. ಯಾಕೆಂದರೆ ನಾವು ಅದರಲ್ಲಿ ಕ್ಲೌಡಲ್ಲಿ ಏನಾರು ಇಟ್ಕೊಂಡು ಅಂದರೆ ನಾವು ಅಕೌಂಟ್ ಲಾಗಿನ್ ಮಾಡ್ಕೊಂಡ್ರೆ ಸಾಕು, ಬೇರೆ ಇದರೊಳಗೂ ಕೂಡ ನಮಗೆ ಡೈರೆಕ್ಟಾಗಿ ಫೋಟೋಶಾಪ್ ಅದೇನು ನಾವು PSD ಇಟ್ಟಿರ್ತೀವಲ್ಲ ಅದು ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ಮತ್ತು ಅದು ಅಕಸ್ಮಾತ್ ಅಪ್ಡೇಟ್ ಆಯಿತು ಅಂದರೆ ಅದ್ರ ಲಾಸ್ಟ್ ಅಪ್ಡೇಟ್ ಮತ್ತು ಹಳೆ ಯಾವ ವರ್ಷನಲ್ಲಿ ಆಗಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ತುಂಬ ಒಂದು ಬೆಸ್ಟ್ ಥಿಂಗ್ ಫೋಟೋಶಾಪಲ್ಲಿರೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಬೇರೆಯವ್ರ ಜೊತೆಗೆ, ಸೊ ಫೋಟೋಶಾಪಿಗೆ ಒಂದು ಹೊಸ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಈ ನೆಕ್ಸ್ಟ್ ವರ್ಷನಲ್ಲಿ. ಏನಪ್ಪ ಅಂದರೆ, ಸೊ 3 to 4 ಪೀಪಲ್ ಸೈಮಲ್ಟೇನಿಯಸ್ಲಿ. ಈಗ ನಾವು ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಒಂದು PSD ಹಗ್ಲಗ್ಲ ಶೇರ್ ಮಾಡ್ತಿದ್ವಿ ಒಬ್ಬರಿಗೆ. ಸೊ ಈಗ ಅದಿಲ್ಲ. PSD ಬದಲು ನಾವು ಡೈರೆಕ್ಟಾಗಿ ಕೊಲಾಬರೇಟಿವ್ ಫ್ಯೂಚರ್ ಬಂದಿದೆ. ಕೊಲಾಬರೇಟಿವ್ ಫ್ಯೂಚರಿಂದ ನಾವು 3-4 ಜನ ಒಟ್ಟಿಗೆ ಸೇರಿಕೊಂಡು ಒಂದೇ ಪ್ರಾಜೆಕ್ಟ್ ಮೇಲೆ, ಒಂದೇ PSD ಅಥವಾ ಒಂದೇ ಪ್ರಾಜೆಕ್ಟ್ ಮೇಲೆ ಅಟ್ ಎ ಟೈಮ್ ವರ್ಕ್ ಮಾಡ್ಬೋದು. ಸೊ ದಿಸ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಫೋಟೋಶಾಪ್ ಪ್ರೊವೈಡರ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕ್ರಿಯೇಟಿವ್ ಫ್ರೀಡಮ್. ಕ್ರಿಯೇಟಿವ್ ಫ್ರೀಡಮ್ ಅಂತ ಹೇಳಿದ್ರೆ ಮಾತ್ರ ನೀವು ಯಾವ ಥರ ಡಿಸೈನ್ ಥಿಂಕ್ ಮಾಡ್ತೀರೋ ಆ ಥರ ನೀವು ಡಿಸೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಪೋಸ್ಟರ್ಸ್ ಮಾಡ್ತೀರಾ, ಯೂಟ್ಯೂಬ್ ತಮ್ನೇಲ್, UI UX, ಡಿಜಿಟಲ್ ಮಾಸ್ಟರ್ ಪೀಸ್ ಮಾಡ್ತೀರಾ, ಅಥವಾ ನೀವು ಏನು ಮಾಡ್ತೀರಾ, ಆರ್ಟ್ಸ್ ಆ್ಯಂಡ್ ಸ್ಟೈಲ್ ಮಾಡ್ತೀರಾ, ಆ್ಯನಿಮೆ ಸ್ಟೈಲಿಗೋಸ್ಕರ ಕ್ಯಾರೆಕ್ಟರ್ನ ಬರೀತೀರಾ, ಅಥವಾ ನಿಮ್ಮದೇ ಆದಂಥ ಯಾವುದೋ ಒಂದು ಆರ್ಟ್ ಸ್ಟೈಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ನೀವು ಫೋಟೋಶಾಪ್ನಲ್ಲಿ ಮಾಡ್ಬೋದು ಮತ್ತು ಅದನ್ನು ಪ್ರೀಸೆಟ್ ಆಗಿ ನೀವು ಸೇವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂತ ಬಂದರೆ ಫೋಟೋಶಾಪ್ಗೆ ನಮಗೆ, ನೀವು ಬರೀ ಫೋಟೋಶಾಪ್ ಮಾತ್ರ ಬಳಸ್ತೀರಪ್ಪ, ನನಗೆ ಫೋಟೋಶಾಪ್ ಬಿಟ್ಟು ಬೇರೆ ಯಾವ ಸಾಫ್ಟ್ವೇರ್ ಬಳಸಲ್ಲ ಅಡೋಬಿಂದು ಅಂದರೆ, ಪ್ರೊಸೆಸರ್ ಬಂದುಬಿಟ್ಟು ಇಂಟೆಲ್ iCore i3 ಆಗ್ಬೋದು, ಇಲ್ಲಾಂದರೆ AMD ಒಳಗೆ Ryzen 3 ಹೋಗಿ, RAM 8GB ಸಾಕು. ಅಂತ ಸ್ಟೋರೇಜ್ ಬಂದುಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ದೇ ಬೇರೆ ಎಲ್ಲದಕ್ಕೂ ಬಳಸ್ತೀರ. ಲ್ಯಾಪ್ಟಾಪ್ ಒಂದು ಸಿಂಗಲ್ ಇದಕ್ಕೆ ಯೂಸ್ ತೊಗೊಳ್ಳೋದು ಒಂದು 512 SSD ಆಗಲಿ HDD ಆಗಲಿ ಯಾವ್ದಾರ ನಡೆಯುತ್ತೆ. ಸೊ ಇಲ್ಲಪ್ಪ ನಾನು ಅಡೋಬಿ ಎಲ್ಲ ಟೂಲ್ಸ್ ಅಂದರೆ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್ ಅವಕ್ಕೂ ಕೂಡ ನೀವು ಬಳಸಿ ತೊಗೊತೀರಾ ಅಂದರೆ, ಸೊ ಅದರೊಳಗೆ ಹೋಗ್ತೀರಾ ಅಂದರೆ ಇಂಟೆಲ್ ಕೋರ್ i5 ತೊಗೊಳ್ರಿ, ಇಲ್ಲಾಂದರೆ AMD Ryzen 5 ತೊಗೊಳ್ರಿ, 16GB RAM, RTX 2050 ಮಿನಿಮಮ್ ಇರಲಿ.
ಸೊ ನೆಕ್ಸ್ಟ್ ಬಂದುಬಿಟ್ಟು 512 SSD ತೊಗೊಳ್ರಿ. ಸೊ ಇದ್ರದ್ದು ಎಲ್ಲ ಏನು ಲ್ಯಾಪ್ಟಾಪ್ಸ್ ಇದ್ರದ್ದು ಸ್ಪೆಸಿಫಿಕೇಶನ್ ಏನು ಹೇಳಿದ್ನಲ್ಲ, ಇದ್ರದ್ದು ಎಲ್ಲ ಲ್ಯಾಪ್ಟಾಪ್ಸ್ಗಳ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಿಂದು. ಹೋಗ್ಬಿಟ್ಟು ನೀವು ಅಲ್ಲಿಂದ ಬೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಫೋಟೋಶಾಪಿನ ಒಂದು ಇಂಟರ್ಫೇಸ್ ನೋಡೋಣ ಈಗ. ಸೊ ಫೋಟೋಶಾಪಲ್ಲಿ ಇಂಟರ್ಫೇಸ್ ಹೇಗಪ್ಪ ಇರುತ್ತೆ ಅಂತ ಅನ್ನೋದನ್ನು ನಾವು ನೋಡೋಣ. ಸೊ ಫೋಟೋಶಾಪ್ ನಮಗೀಗ ಓಪನ್ ಮಾಡ್ಕೊತಿದ್ದಂಗೆ ನಮಗೆ ಇಲ್ಲಿ ಒಂದು ವೆಲ್ಕಮ್ ಮೆಸೇಜ್ ಬಂದಿದೆ. ಸೊ ವೆಲ್ಕಮ್ ಮೆಸೇಜ್ ಬಂದುಬಿಟ್ಟು ಇಲ್ಲಿ ಸಜೆಷನ್ಸ್ಗಳು ಅಥವಾ ಹೊಸ ಅಪ್ಡೇಟ್ಸ್ ಬಂದಿದ್ರೆ ನಮಗೆ ಇಲ್ಲಿ ಕಾಣುತ್ತೆ. ಸೊ ಅದಾದಮೇಲೆ ನಮಗೆ ಕೆಳಗಡೆಗೆ ಏನು ನೋಡ್ತಾ ಇದ್ದೀರಾ ಅದನ್ನು ನಾವು ರೀಸೆಂಟ್ ಟ್ಯಾಬ್ ಅಂತ ಕರಿತೀವಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆ್ಯನ್ ಇಮೇಜ್ ಅಂತಿದೆಯಲ್ಲ ಅದನ್ನು ನಾವು ರೀಸೆಂಟ್ ಟ್ಯಾಬ್ ಅಂತ ಕರಿತೀವಿ. ಸೊ ಈ ರೀಸೆಂಟ್ ಟ್ಯಾಬ್ ಏನಪ್ಪ ಮಾಡುತ್ತೆ ಅಂದರೆ, ನಾವು ರೀಸೆಂಟಾಗಿ ಯಾವ್ದಾರ ಡಾಕ್ಯುಮೆಂಟ್ ಮೇಲೆ ವರ್ಕ್ ಮಾಡಿದರೆ ಅದನ್ನು ಅಲ್ಲಿ ಸೇವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಯಾವ್ದಾರ ಒಂದು ತೋರಿಸ್ಬೇಕು ಅಂತ ಮಾಡಿದ್ರೆ, ಸೊ ಸಿಂಪಲ್ಲಾಗಿ ನಾನೊಂದು ನಿಮಗೆ ತೋರಿಸ್ತೀನಿ. ಸೊ ಈಗ ನಾನೊಂದು ಇದನ್ನು ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಓಪನ್ ಮಾಡಿಕೊಂಡೆ, ಇದರೊಳಗೆ ನಾನು ಏನಾರ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಹಾಯ್ ಹಲೋ ಅಂತ ಈಗ ನಾನು ಅದನ್ನು ಚೇಂಜ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ನಾನು ಈಗ ಅದನ್ನು ಡಾಕ್ಯುಮೆಂಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈಗ ರೀಸೆಂಟ್ ಟ್ಯಾಬ್ ಚೇಂಜ್ ಆಯಿತು. ಮುಂಚೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಇತ್ತು, ಈಗ ಅದು ಬಂದುಬಿಟ್ಟು ನಾವು ಯಾವುದು ರೀಸೆಂಟಾಗಿ PhD ಓಪನ್ ಮಾಡಿ ನಾನು ಏನು ಮಾಡಿದ್ನೋ ಅದರಲ್ಲಿ ಈಗ ಅದು ಸೇವ್ ಆಗಿದೆ. ಅಕಸ್ಮಾತ್ ನಾನು ಇನ್ನೊಂದು ಈಗ PhD ತೆಕ್ಕೊತೇನೆ. ಸೊ ಈ PhDನ ನಾನು ಏನೂ ಕೂಡ ಮಾಡೋದಿಲ್ಲ, ಇದು ಹೆಂಗಿದೆಯೋ ಹಾಗೆ ಬಿಡ್ತೀನಿ, ಜಸ್ಟ್ ಕ್ಲೋಸ್ ಮಾಡ್ತೀನಿ. ಆದರೂ ನಮಗೆ ಇದು ರೀಸೆಂಟ್ ಟ್ಯಾಬಲ್ಲಿ ಶೋ ಆಗೋಕ್ಕೆ ಶುರುವಾಗುತ್ತೆ. ನಾವು ಯಾವ ಡಾಕ್ಯುಮೆಂಟ್ ಏನು ತೆಗೆದಿರ್ತೀವೋ, ಫಾರ್ ಎಕ್ಸಾಂಪಲ್ ನಾವು ಫೋಟೋ ತೆಗೆದ್ರೂ ಕೂಡ ನಮಗೆ ಅಲ್ಲಿ ಅದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವ್ದಾರ ಈಗ ಒಂದು ಫೋಟೋ ತೆಗಿತೀನಿ, ಸೊ ಆ ಫೋಟೋ ಕೂಡ ನಮಗೆ ಇಲ್ಲಿ ರೀಸೆಂಟ್ ಟ್ಯಾಬಲ್ಲಿ ತೋರಿಸುತ್ತೆ. ಸೊ ಈಗ ನಾನು ಓಪನ್ ಮಾಡಿದ್ದೀನಿ, ಅದನ್ನು ಕ್ಲೋಸ್ ಮಾಡಿದೆ. ಸೊ ಅದು ಈಗ ರೀಸೆಂಟ್ ಟ್ಯಾಬಲ್ಲಿ ತೋರಿಸ್ತಾ ಇದೆ. ಸೊ ಇದು ಬಂದುಬಿಟ್ಟು ನಮಗೆ ರೀಸೆಂಟ್ ಟ್ಯಾಬ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಒಂದು ಫೋಟೋಶಾಪ್ ಕಡೆಯಿಂದ ಒಂದು ಲರ್ನ್ ಫ್ಯೂಚರ್ ಸಿಗುತ್ತೆ. ಏನಪ್ಪ ಅಂದರೆ, ಅಕಸ್ಮಾತ್ ನೀವು ಫೋಟೋಶಾಪ್ನ ಫಾರ್ ದಿ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ, ಫೋಟೋಶಾಪಿನ ಬಗ್ಗೆ ಗೊತ್ತಾಗೋದಕ್ಕೆ ತಿಳ್ಕೊಳ್ಳೋದಕ್ಕೆ ಫೋಟೋಶಾಪೇ ನಮಗೆ ಒಂದು ಚಾನ್ಸ್ ಕೊಡುತ್ತೆ. ಹೆಂಗಪ್ಪ ಅಂದರೆ, ತಮ್ಮದೇ ಆದಂಥ ಒಂದು ಬೆಸ್ಟ್ ಟ್ಯುಟೋರಿಯಲ್ಸ್ ಅವೈಲೇಬಲ್ ಅಥವಾ ಅವರೇ ಹೇಳಿರೋ ಅಂಥದ್ದು ಅದೊಂದು ಪಾತ್ ಇದೆ. ಫಾರ್ ಎಕ್ಸಾಂಪಲ್ ಗೆಟ್ ಟು ನೋ ಆ್ಯಪ್, ಗೆಟ್ ಟು ನೋ ಲೇಯರ್ಸ್, ಗೆಟ್ ಟು ನೋ ಸೆಲೆಕ್ಷನ್, ರೀಸೈಸ್ ಆ್ಯನ್ ಇಮೇಜ್ ಮತ್ತು ಥಿಂಗ್ಸ್. ಅದರೊಳಗೆ ಅವ್ರದ್ದು ಏನೇನು ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ನಮಗೆ ಅಲ್ಲಿ ತಿಳಿಸಿರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೈಲ್ಸ್ ಅಂತಿದೆ. ಸೊ ಇದು ರಿಲೇಟೆಡ್ ಕ್ರಿಯೇಟಿವ್ ಕ್ಲೌಡ್ ಬಗ್ಗೆ. ನಾನು ಕ್ರಿಯೇಟಿವ್ ಕ್ಲೌಡಿಗೆ ಸದ್ಯಕ್ಕೆ ಸೈನ್ ಇನ್ ಆಗಿಲ್ಲ, ಆದರೂ ನಾನು ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಯುವರ್ ಫೈಲ್ಸ್ ಒಳಗೆ ನೀವು ಕ್ರಿಯೇಟಿವ್ ಕ್ಲೌಡಲ್ಲಿ ಯಾವ್ದಾರ ಫೈಲ್ ಹಾಕಿದ್ರಿ ಅಂದರೆ ನಿಮಗೆ ಅದು ಅಲ್ಲಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಶೇರ್ಡ್ ವಿತ್ ಯು. ಅಕಸ್ಮಾತ್ ಇನ್ನೊಬ್ರು ಯಾರು ನೀವು ಇಬ್ಬರು ಫ್ರೆಂಡ್ಸ್ಗಳು ವರ್ಕ್ ಮಾಡ್ತಾ ಇದ್ದೀರಾ, ಅವರು ನಿಮಗೆ ಒಂದು ಫೈಲ್ನ ಶೇರ್ ಮಾಡಿದ್ದಾರೆ ಅಂದರೆ ಅದು ನಿಮಗೆ ಇಲ್ಲಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದೋ ಏನಾರು ಡಿಲೀಟ್ ಮಾಡಿದರೆ ನಿಮಗೆ ಅಲ್ಲಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಫೋಟೋಶಾಪಿನ ವರ್ಕ್ ಸ್ಪೇಸ್ ನೋಡೋಣ. ಸೊ ವರ್ಕ್ ಸ್ಪೇಸ್ ಹೆಂಗಿದೆ ಫೋಟೋಶಾಪ್ದು ಏನು ಎತ್ತ ಅಂತ ಒಂದು ನೋಡ್ಕೊಳ್ಳೋಣ ನಾವೀಗ. ಸೊ ಫೋಟೋಶಾಪಿನ ವರ್ಕ್ ಸ್ಪೇಸಿಗೆ ಹೋಗೋಕ್ಕೆ ನೀವು ಏನು ಮಾಡಿ ಅಂದರೆ, ಈ PS ಲೋಗೋ ಕಾಣ್ತಿದೆಯಲ್ಲ ಫೋಟೋಶಾಪಿನ ಲೋಗೋ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿರಿ. ಸೊ ನೀವು ಫೋಟೋಶಾಪಿನ ವರ್ಕ್ ಸ್ಪೇಸಿಗೆ ಬರ್ತೀರಾ. ಸೊ ವರ್ಕ್ ಸ್ಪೇಸ್ ಅಂದ್ರೆ ಏನಪ್ಪ ಅಂದರೆ, ನಾವು ಏನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರ್ಬೋದು. ಸೊ ಫೋಟೋಶಾಪಿನ ಇದು ನೆಕ್ಸ್ಟ್ ಇನ್ನೊಂದು ಭಾಗ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೇ ಎಲ್ಲ ಥಿಂಗ್ಸ್ ನಡೆಯೋದು. ನೀವು ಕ್ರಿಯೇಷನಿಂದ ಹಿಡಿದು ಡಿಲೀಷನ್ವರೆಗೂ ಪ್ರತಿಯೊಂದು ಕೂಡ ಇಲ್ಲೇ ನಡೆಯೋದು. ಸೊ ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಟೂಲ್ ಬಾರ್ ಕಾಣುತ್ತೆ, ಗೊತ್ತಾಯ್ತಾ? ಇದನ್ನು ನಾವು ಟೂಲ್ ಬಾರ್ ಅಂತ ಕರಿತೀವಿ. ಸೊ ನಮಗೆ ರೈಟ್ ಸೈಡಲ್ಲಿ ಲೇಯರ್ ಪ್ಯಾನಲ್ ಇದೆ, ಪ್ರಾಪರ್ಟೀಸ್ ಇದೆ, ಮತ್ತು ಮೇಲ್ಗಡೆ ಬಂದರೆ ಕಲರಿನ್ ಪ್ಯಾನಲ್ ಇದೆ. ಸೊ ಈಗ ಇದಕ್ಕೆ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಫೋಟೋಶಾಪ್ ಸಾಫ್ಟ್ವೇರ್ನ ನೀವು ಹೆಂಗೆ ಥಿಂಕ್ ಮಾಡ್ಬೋದು ಅಂದರೆ, ಥಿಂಕ್ ಇಟ್ ಆ್ಯಸ್ ಎ ಪೇಂಟರ್. ಒಬ್ಬ ಪೇಂಟರ್ ತನ್ನ ಪೇಂಟಿಂಗ್ನ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ತಿಳ್ಕೊಳ್ರಿ. ಅವನಿಗೆ ಅವನದೇ ಆದಂಥ ಬ್ರಷ್, ಟೂಲ್, ಪೆನ್ಸಿಲ್ಸ್, ಕಲರ್ಸ್ ಎಲ್ಲ ಇರುತ್ತೆ. ಸೊ ಹಾಗೆ ನಮಗೆ ಫೋಟೋಶಾಪಲ್ಲಿ ಟೂಲ್ಸ್ಗಳನ್ನ ಪ್ರೊವೈಡ್ ಮಾಡಿರ್ತಾರೆ. ಹಾಗೆ ಕಲರ್ಸ್ ಅಂತ ಹೇಳಿದೆ. ಸೊ ಕಲರ್ಸಿಗೆ ಕಲರ್ ಪ್ಯಾಲೆಟ್, ಕಲರ್ಸ್ ವಾಚಸ್ ಇದೆ ನಮ್ಮ ಹತ್ರ, ಗ್ರೇಡಿಯಂಟ್ಸ್, ಪ್ಯಾಟ್ರನ್ಸ್ ಎಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ಏನು ಮಾಡುತ್ತೆ ಅಂದರೆ, ಆಯಾ ಟೂಲಿನ ಪ್ರಾಪರ್ಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಈ ಟೂಲಂದು ಸದ್ಯಕ್ಕೆ ಈಗ ಅದು ಕಾಣಿಸೋದಿಲ್ಲ, ನೆಕ್ಸ್ಟ್ ಮುಂದಕ್ಕೆ ನೋಡೋಣ, ಇದ್ರ ಬಗ್ಗೆನೂ ನಾನು ಹೇಳ್ತೀನಿ ಪ್ರಾಪರ್ಟಿ ಟೂಲಲ್ಲಿ ಏನೇನಿರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೇಯರ್ಸ್.
ಸೊ ಲೇಯರ್ಸ್ ಏನು ಮಾಡುತ್ತಪ್ಪ ಅಂದರೆ ಸಿಂಪಲ್. ಸೊ ಲೇಯರ್ಸಲ್ಲಿ ನಮಗೆ ನಾವು ಏನಾದ್ರು ಚೇಂಜಸ್ ಮಾಡ್ತೀವಿ ಅಂದರೆ, ಅಥವಾ ನಮ್ಮದು ಏನು ಮೇನ್ ಡಿಸೈನ್ ಇರ್ತಲ್ಲ ಅದು ನಮಗೆ ಇಲ್ಲೇ ಕಾಣೋದು. ನಾವು ಅದನ್ನ ಏನೇ ಎಡಿಟ್ ಮಾಡೋದಿದ್ರು ಪ್ರತಿಯೊಂದು ನಾವು ಇದರಲ್ಲೇ ಮಾಡೋದು, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಮೇಲ್ಗಡೆಗೆ ಮೆನ್ಯೂ ಬಾರ್ ಕಾಣುತ್ತೆ. ದಿ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಐಕಾನಿಕ್ ಟೂಲ್ ಆಫ್ ಫೋಟೋಶಾಪ್ ಅಂತ ಕರಿತೀವಿ. ಸೊ ನೀವು ಬ್ಲರ್ ಮಾಡೋದಾಗಿರ್ಬೋದು, ಥಿಂಗ್ಸ್ ಏನೇ ಮಾಡೋದಾಗಿರ್ಬೋದು, ನೀವು ಪ್ರತಿಯೊಂದು ಮೆನ್ಯೂ ಬಾರಲ್ಲೇ ಇಂದನೇ ಚೂಸ್ ಮಾಡೋದು. ಸೊ ಅದ್ರ ಕೆಳಗೆ ನಮಗೆ ಜಸ್ಟ್ ಡೌನ್ ಸೈಡ್ ನಮಗೆ ಆಪ್ಷನ್ ಬಾರ್ ಕಾಣುತ್ತೆ. ಸೊ ಆಪ್ಷನ್ ಬಾರಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಮಗೆ ಪ್ರಾಪರ್ ಟೂಲ್ಸಿನ ಬೇರೆ ಬೇರೆ ಆಪ್ಷನ್ಸ್ಗಳು ಕಾಣುತ್ತೆ. ಸೊ ನಾವು ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ನಾ ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಹೇಳ್ತೀನಿ. ಸೊ ನಾವು ಆಪ್ಷನ್ಸ್ ಬಗ್ಗೆ ತುಂಬಾ ನೋಡ್ತೀವಿ ಫೋಟೋಶಾಪಲ್ಲಿ, ಕೆಲವಾರಂತೂ ತುಂಬ ಬಳಸ್ತಾನೆ ಇರ್ತೀವಿ. ಸೊ ಇದು ಬಂದುಬಿಟ್ಟು ಬೇಸಿಕ್ ಇಂಟರ್ಫೇಸ್ ಅಥವಾ ಬೇಸಿಕ್ ನಮ್ಮದು ವರ್ಕ್ ಸ್ಪೇಸ್ ಅಂತ ಕರೆಯೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ವರ್ಕ್ ಸ್ಪೇಸ್ ಕೂಡ ಹೌದು. ಸೊ ನಾನು ಫೋಟೋಶಾಪಿಂದ ಡಿಫಾಲ್ಟ್ ವರ್ಕ್ ಸ್ಪೇಸ್ ಏನು ಬರುತ್ತೋ ಅದನ್ನೇ ಬಳಸ್ತಾ ಇದ್ದೀನಿ, ಯಾಕೆಂದರೆ ನಾನು ಸ್ಟಾರ್ಟಿಂಗಿಂದನೂ ಅದನ್ನೇ ಬಳಸ್ಕೊಳ್ತಾ ಬಂದಿರೋದು. ಸೊ ಹಾಗಾಗ್ಬಿಟ್ಟು ಇದು ನನ್ನ ಡಿಫಾಲ್ಟ್ ವರ್ಕ್ ಸ್ಪೇಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ವರ್ಕ್ ಸ್ಪೇಸು ನೀವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಈ ಏನು ಪ್ರಾಪರ್ಟೀಸ್ ಪ್ಯಾನಲ್ ಇವೇನು ಬೇಡ ಅಂದರೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಕ್ಲೋಸ್ ಕೊಡಿ. ಸೊ ಇದು ಏನೋ ಬೇಡ ಅಂದರೆ ಕ್ಲೋಸ್ ಮಾಡಿ, ಇದು ಏನೋ ಬೇಡ ಅಂದರೆ ಜಸ್ಟ್ ನಿಮ್ಗೇನು ಬೇಕೋ ಅದು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಂಡೋಗೆ ಹೋಗಿ ವರ್ಕ್ ಸ್ಪೇಸಲ್ಲಿ ನ್ಯೂ ವರ್ಕ್ ಸ್ಪೇಸಿಗೆ ಬಂದುಬಿಟ್ಟು ನಿಮ್ಮ ವರ್ಕ್ ಸ್ಪೇಸಿಗೆ ಒಂದು ಹೆಸರನ್ನು ಕೊಡಿ. ನೆಕ್ಸ್ಟು ಇಲ್ಲಿ ಕೀಬೋರ್ಡ್ ಶಾರ್ಟ್ಕಟ್ಸ್, ಮೆನ್ಯೂಸ್, ಟೂಲ್ ಬಾರ್ ಇದ್ರ ಮೇಲೆ 3 ಟಿಕ್ ಮಾಡಿಬಿಟ್ಟು ಸೇವ್ ಮಾಡ್ತಿದ್ದಂಕ್ಲೆ ನಿಮಗೆ ಅಲ್ಲಿ ಕಾಣುತ್ತೆ. ಸೊ ಈಗ ನಾನು ಇದಕ್ಕೆ ಒಂದು GT ಅಂತ ಒಂದು ಕೊಡ್ತಾ ಇದ್ದೀನಿ. ಸೊ ಸೇವ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ವಿಂಡೋಗೆ ಹೋದೆ, ವರ್ಕ್ ಸ್ಪೇಸ್, ಈಗ ಅದರಲ್ಲಿ ನಮಗೆ GT ಅಂತ ಕಾಣಿಸ್ತಾ ಇದೆ. ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ತುಂಬಾ ಎಸೆನ್ಷಿಯಲ್ ಫ್ಯೂಚರ್ ತೋರಿಸ್ತೀನಿ ವರ್ಕ್ ಸ್ಪೇಸಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಏನೋ ಮಾಡ್ತಾ ಇರ್ತೀರ, ಆವಾಗ ಲೇಯರ್ ಪ್ಯಾನಲ್ ಸಡನ್ನಾಗಿ ಕ್ಲೋಸ್ ಆಗೋಗ್ಬಿಡ್ತು ಆವಾಗ, ಅಥವಾ ಟೂಲ್ ಬಾರಿಂದ ಏನೋ ನೋಡ್ತಾ ಇದ್ರಿ ಅದು ಕೂಡ ಸಡನ್ನಾಗಿ ಕ್ಲೋಸ್ ಮಾಡಿಬಿಟ್ರಿ. ಸೊ ಈಗ ಅದು ನಮಗೆ ಮತ್ತೆ ವಾಪಸ್ ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ವಿಂಡೋ, ವರ್ಕ್ ಸ್ಪೇಸ್, ರೀಸೆಟ್ GT. ಸೊ ಯಾವ್ದ್ಯಾವುದು ಎಲ್ಲೆಲ್ಲಿ ಇಟ್ಟಿದ್ರೋ ಆಯಾ ಪ್ಯಾನಲ್ಗಳು ಅಲ್ಲಲ್ಲಿಗೆ ನಿಂತ್ಕೊಳ್ಳುತ್ತೆ. ಸೊ ನಾನು ಫೋಟೋಶಾಪಿನ ಡಿಫಾಲ್ಟ್ ವರ್ಕ್ ಸ್ಪೇಸ್ ಬಳಸೋದ್ರಿಂದ ನಾನು ಎಸೆನ್ಷಿಯಲಲ್ಲೇ ಬಳಸ್ತೀನಿ. ಸೊ ಈಗ ನೋಡ್ರಿ, ಈಗ ಎಸೆನ್ಷಿಯಲ್ ಪ್ಯಾನಲಲ್ಲಿ ಮುಂಚೆ ಪ್ರಾಪರ್ಟೀಸ್, ಅಡ್ಜಸ್ಟ್ಮೆಂಟ್ ಅವೆಲ್ಲ ಇತ್ತು. ಸೊ ಈಗ ಅದು ಇಲ್ಲ. ಸೊ ಈಗ ಅದು ನನಗೆ ಮತ್ತೆ ವಾಪಸ್ ಬೇಕು ಅಂದರೆ ಸೊ ಜಸ್ಟ್ ಅದರದ್ದು ಒಂದು ಶಾರ್ಟ್ಕಟ್ ಇದೆ, ಇಲ್ಲಿ ನೋಡ್ರಿ ಈ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದು ವರ್ಕ್ ಸ್ಪೇಸಿನ ಒಂದು ಶಾರ್ಟ್ಕಟ್. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ರೀಸೆಟ್ ಎಸೆನ್ಷಿಯಲ್ ಕೊಡ್ರಿ. ಯಾವ ಪ್ಯಾನಲ್ ಎಲ್ಲೆಲ್ಲಿತ್ತೋ ಆಯಾ ಪ್ಯಾನಲ್ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಬೇಸಿಕ್ ಆಫ್ ವರ್ಕ್ಶಾಪ್ ಅಥವಾ ವರ್ಕ್ ಸ್ಪೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಾಪಸ್ ಮತ್ತೆ ಹೋಮ್ ಇಂಟರ್ಫೇಸಿಗೆ ಹೋಗಬೇಕು ಅಂದರೆ, ವರ್ಕ್ ಸ್ಪೇಸಿಂದ ಹೋಮ್ ಇಂಟರ್ಫೇಸಿಗೆ ಹೋಗಬೇಕು ಅಂದರೆ ನೀವು ಇಲ್ಲಿ ಹೋಮ್ ಬಟನ್ ಕಾಣ್ತಾ ಇದೆ. ಹೇಗೆ ಇನ್ಸ್ಟಾಗ್ರಾಮಲ್ಲಿ ನಮಗೆ ಹೋಮಲ್ಲಿ ತಂದೆ ಆದಂಥ ಅಂದರೆ ಯಾರು ಪೋಸ್ಟ್ ಬಿಟ್ಟಿದ್ರೆ, ಯಾರು ರೀಲ್ ಬಿಟ್ಟಿದ್ರೆ ಹೆಂಗೆ ಕಾಣಿಸುತ್ತೋ ಹಾಗೆ ನಾವು ಹೋಮ್ ಪೇಜಿಗೆ ಹೋಗಬೇಕು ಅಂದರೆ ನಮಗೆ ಹೋಮ್ ಬಟನ್ ಸಿಗುತ್ತೆ, ಗೊತ್ತಾಯ್ತಾ. ಸೊ ಹೋಮಿಗೆ ಬಂದ್ವಿ ನಾವೀಗ. ಸೊ ಇದು ಬಂದ್ಬಿಟ್ಟು ಫೋಟೋಶಾಪಿನ ಒಂದು ಬೇಸಿಕ್ ಇಂಟರ್ಫೇಸ್. ಸೊ ಈಗ ನಾವು ನೋಡೋಣ ಫೋಟೋಶಾಪಲ್ಲಿ OCS ಅಂದರೆ ಓಪನ್, ಕ್ರಿಯೇಟ್, ಸೇವ್. ಒಂದು ಫೈಲ್ನ ಓಪನ್ ಮಾಡೋದು, ಕ್ರಿಯೇಟ್ ಮಾಡೋದು, ಸೇವ್ ಮಾಡೋದು ಹೆಂಗೆ ಅಂತ ನಾವು ಫೋಟೋಶಾಪಲ್ಲಿ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಒಂದು ಫೈಲ್ನ ಹೆಂಗಪ್ಪ ಓಪನ್ ಮಾಡೋದು ಅಂದರೆ, ಸೊ ಅದರೊಳಗೆ ಪ್ರಶ್ನೆ ಎಲ್ಲ ಉತ್ತರ ಇದೆ ನಮಗೆ. ಫೈಲ್, ಓಪನ್. ನಾವೀಗ ಓಪನ್ ಮಾಡ್ತಾ ಇದ್ದೀವಿ ಯಾವ್ದಾರ ಒಂದು ಫೈಲ್ನ. ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನು ತೊಗೊತಾ ಇದ್ದೀನಿ. ನಾನೀಗ ಒಂದು ಫೈಲ್ನ ಓಪನ್ ಮಾಡಿದೆ. ಇದು ಓಪನ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯೇಟಿಂಗ್ ಎ ಫೈಲ್. ಸೊ ಕ್ರಿಯೇಟಿಂಗ್ ಎ ಫೈಲ್ ಅದರೊಳಗೆ ಹೇಳ್ತಾ ಇದೆ ಒಂದು ಫೈಲ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಒಂದು ಫೈಲ್ನ ಹೆಂಗಪ್ಪ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಫೈಲ್, ನ್ಯೂ ಅಥವಾ Ctrl+N ನೀವು ಹೊತ್ಬೋದು. ಸೊ ನಮಗೆ ಇಲ್ಲಿ ಫೋಟೋಶಾಪಿನ ಒಂದು ತುಂಬ ಗುಡ್ ಮತ್ತು ಅಡ್ವಾಂಟೇಜ್ ಥಿಂಗ್ ಏನಪ್ಪ ಅಂದರೆ, ಸೊ ನಮಗೆ ಇಲ್ಲಿ ತಾನೇ ಕೆಲವಾರು ಪ್ರೀಸೆಟ್ಸ್ ಕೊಟ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯಾವ್ದಾರ ಫೋಟೋ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಫೋಟೋ ಪ್ರೀಸೆಟ್ಸ್, ಪ್ರಿಂಟ್ ಯಾವ್ದಾರ ತೆಗಿತೀವಿ ಅಂದರೆ ಪ್ರಿಂಟ್ ಪ್ರೀಸೆಟ್ಸ್, ಆರ್ಟ್ ಆ್ಯಂಡ್ ಇಲಿಸ್ಟ್ರೇಷನ್ಸ್ ಮಾಡ್ತೀವಿ ಅಂದರೆ ಆರ್ಟ್ ಆ್ಯಂಡ್ ಇಲಿಸ್ಟ್ರೇಷನ್ನ ಪ್ರೀಸೆಟ್ಸ್, ಮತ್ತು ವೆಬ್ ಅಂದರೆ ವೆಬ್ಬಿನ ಪ್ರೀಸೆಟ್ಸ್, ಮೊಬೈಲ್ ಫೋನ್ಸಿಗೆ ಏನಾರ ಡಿಸೈನ್ ಮಾಡ್ತಾ ಇದ್ದೀವಿ ಅಂದರೆ ಮೊಬೈಲ್ನ ಪ್ರೀಸೆಟ್ಸ್ಗಳು ಸಿಗುತ್ತೆ, ಫಿಲಮ್ ಆ್ಯಂಡ್ ವಿಡಿಯೋ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಥಿಂಗ್ ಇರುತ್ತೆ. ಸೊ ಇದನ್ನು ಮುಂದಕ್ಕೆ ನಾವು ಬೇಸಿಕ್ ಆದಮೇಲೆ ಮುಂದಕ್ಕೆ ನೋಡೋಣ ಇದನ್ನೆಲ್ಲ ಹೇಗೆ ಬಳಸೋದು ಅಂತ, ಗೊತ್ತಾಯ್ತಾ.
ಸೊ ಈಗ ನಾನು ಒಂದು ಸಿಂಪಲ್ ಆಗಿರುವಂಥ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಬಂದುಬಿಟ್ಟು ಫಸ್ಟು ಒಂದು ನೇಮ್ ಕೊಡ್ತೀನಿ. ಲೆಟ್ಸ್ ಸೇ ನಾ ಇದನ್ನು ಕ್ಲಾಸ್ 00 ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಪಿಕ್ಸಲ್ಸ್ ಬಂದುಬಿಟ್ಟು 1080 by 1080 ವಿಡ್ತ್ ಆ್ಯಂಡ್ ಹೈಟ್ನ ನಾನು ಡಿಫೈನ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಥಿಂಗ್ ಇಲ್ಲಿ ಕಾಣೋದು ಅಂದರೆ ಏನು ಅಂದರೆ ಇಲ್ಲಿ ನಿಮಗೆ ಪಿಕ್ಸಲ್ಸ್ ಇರೋದಿಲ್ಲ. ದಯಮಾಡಿ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಇದು ಸೆಂಟಿಮೀಟರ್ಸ್, ಮೀಟರ್ಸ್ ಅಥವಾ ಇಂಚಸ್ ಯಾವುದ್ರಲ್ಲೂ ಇರ್ಬೋದು, ಯಾವುದ್ರಲ್ಲಾರ ಇರಲಿ. ಅದನ್ನು ನಾವು ಡ್ರಾಪ್ ಡೌನ್ ಓಪನ್ ಮಾಡಿಬಿಟ್ಟು ಪಿಕ್ಸಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರೆಸಲ್ಯೂಷನ್ ಇರುತ್ತೆ. ಸೊ ಸದ್ಯಕ್ಕೆ ಇದು ಈಗ ಮ್ಯಾಟ್ರ್ ಆಗೋದಿಲ್ಲ, ಆದರೆ ಮುಂದಕ್ಕೆ ಬರ್ತಾ ಬರ್ತಾ ಅಡ್ವಾನ್ಸಲ್ಲಿ ಬರ್ತಾ ಇದ್ರ ಬಗ್ಗೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಇದು ಒನ್ ಟೈಮಲ್ಲಂತೂ ತುಂಬಾ ಕ್ರೂಷಿಯಲ್ ಕೂಡ ಆಗುತ್ತೆ. ಅದು ಯಾವಾಗ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಕಲರ್ ಬಂದುಬಿಟ್ಟು ವರ್ಕಿಂಗ್ RGB ಅಥವಾ ವರ್ಕಿಂಗ್ sRGB ಯಾವ್ದಾರ ಆಗಲಿ ನಡೆಯುತ್ತೆ. ಸೊ ಜಸ್ಟ್ ಈಗ ಕ್ರಿಯೇಟ್ ಮೇಲೆ ಹಿಟ್ ಮಾಡಿ ಒಂದು ನಿಮಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಇದ್ರ ಜೊತೆಗೆ ನಾನು ಈಗ ಒಂದು ಕ್ರೂಷಿಯಲ್ ಒಂದು ಟೂಲ್ ಹೇಳೋಕ್ಕೆ ಇಷ್ಟಪಡ್ತೀನಿ, ದಟ್ ಈಸ್ ಸ್ಟೇಟಸ್ ಬಾರ್. ಸೊ ಸ್ಟೇಟಸ್ ಬಾರ್ ಅಂದ್ರೆ ಏನಪ್ಪ? ಸೊ ಸ್ಟೇಟಸ್ ಬಾರ್ ಎಲ್ಲಿರುತ್ತೆ ಅಂತ ಫಸ್ಟು ಲೊಕೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ಟೇಟಸ್ ಬಾರ್ ಬಂದುಬಿಟ್ಟು ನಮಗೆ ಇಲ್ಲಿ ಲೊಕೇಟ್ ಆಗಿದೆ. ಸೊ ಈ ಸ್ಟೇಟಸ್ ಬಾರ್ ಏನಪ್ಪ ಮಾಡುತ್ತೆ ಅಂದರೆ ಫಸ್ಟು ನಮ್ಮ ಡಾಕ್ಯುಮೆಂಟ್ ಎಷ್ಟು ಝೂಮ್ ಆಗಿದೆ ಅಂತ ತೋರಿಸುತ್ತೆ. ತದನಂತರ ಪಿಕ್ಸಲ್ಸ್ನ ಅಂದರೆ ಡಾಕ್ಯುಮೆಂಟಿನ ವಿಡ್ತ್ ಆ್ಯಂಡ್ ಹೈಟ್ ಡೈಮೆನ್ಷನ್ಸ್ ತೋರಿಸುತ್ತೆ. ಅದಾದಮೇಲೆ ರೆಸಲ್ಯೂಷನ್ನ ತೋರಿಸುತ್ತೆ. ಸೊ ಇದನ್ನು ನಾವು ಚೇಂಜ್ ಕೂಡ ಮಾಡ್ಕೋಬೋದು. ಹೆಂಗಪ್ಪ ಅಂದರೆ ಇಲ್ಲಿ ನಮಗೆ ಒಂದು ಸಣ್ಣ ಆರೋ ಐಕಾನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಹೋಗ್ಬಿಟ್ಟು ನಮಗೆ ಏನೇನು ಬೇಕೋ ಅದನ್ನು ಮಾತ್ರ ನಾವು ಇಟ್ಕೋಬೋದು. ಈಗ ನಾನು ಡಾಕ್ಯುಮೆಂಟ್ ಸೈಜಿಗೆ ಸೆಲೆಕ್ಟ್ ಮಾಡಿದೆ ಅಂದರೆ ಡಾಕ್ಯುಮೆಂಟ್ ಸೈಜ್ ಏನಿದೆ ಅನ್ನೋದು ನಮಗೆ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ನೆಕ್ಸ್ಟ್ ನಾನು ಇನ್ನೇನಾರು ತೊಗೊತೀನಿ ಅಂದರೆ ಅದು ಮೆಜರ್ಮೆಂಟ್ ಸ್ಕೇಲ್, ನಮ್ಮ ಇದು ಏನು ಕ್ಯಾನ್ವಾಸ್ ಇದೆ ಅದ್ರ ಮೆಜರ್ಮೆಂಟ್ ಸ್ಕೇಲ್ ಏನು ಅಂತ ನಮಗೆ ತೋರಿಸುತ್ತೆ. ಅದಾದಮೇಲೆ ನೀವು ಯಾವ ಟೂಲ್ ಮೇಲಿದ್ದೀರೋ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಲೇಯರ್ ಕೌಂಟ್ ಎಷ್ಟು ಲೇಯರ್ ಇದೆ ಅನ್ನೋದು ಕೂಡ ಹೇಳುತ್ತೆ. ಸೊ ಅದಾದಮೇಲೆ ಬಿಟ್ಟರೆ ನೆಕ್ಸ್ಟ್ ನಮಗೆ ಸ್ಮಾರ್ಟ್ ಆಬ್ಜೆಕ್ಟ್ಸ್, ಎಷ್ಟು ಸ್ಮಾರ್ಟ್ ಆಬ್ಜೆಕ್ಟ್ಸ್ ಇದೆ ನಮ್ಮ ಈ ಕ್ಯಾನ್ವಾಸ್ ಮೇಲೆ. ಸೊ ಇದು ಸ್ಟೇಟಸ್ ಬಾರ್ ಬಂದುಬಿಟ್ಟು ಕ್ಯಾನ್ವಾಸ್ ಮೇಲೆ ಇಂಪ್ಲಿಮೆಂಟೇಷನ್ ಇರೋದನ್ನು ಮಾತ್ರ ನೋಡ್ಕೊಳುತ್ತೆ, ಅವ್ರದ್ದು ಒಂದು ಆ ಪರ್ಟಿಕ್ಯುಲರ್ ಲೇಯರ್ ಮೇಲೆ ನೋಡೋದಿಲ್ಲ. ಕ್ಯಾನ್ವಾಸಿನ ಅಂದರೆ ಇದು ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ಡಿಸೈನು, ಇದಕ್ಕೆ ನಾವು ಕ್ಯಾನ್ವಾಸ್ ಅಂತ ಕರಿತೀವಿ. ಆ ಕ್ಯಾನ್ವಾಸ್ ಮೇಲೆ ಏನೇನು ನಾವಿದೆ, ಲೇಯರ್ ಆಗಿರ್ಬೋದು, ಸ್ಮಾರ್ಟ್ ಆಬ್ಜೆಕ್ಟ್ ಆಗಿರ್ಬೋದು, ಥಿಂಗ್ಸ್ ವಾಟ್ ಎವರ್ ವಿ ಡೂ ನಮಗೆ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಇನ್ನೇನಾರ ಮಾಡ್ಬೋದು ಅಂದರೆ ಕರೆಂಟ್ ಟೂಲ್. ಸೊ ಈಗ ನಾನು ಮೂವ್ ಟೂಲಲ್ಲಿದ್ದೀನಿ. ಸೊ ಇಲ್ಲಿ ತೋರಿಸ್ತಾ ಇದೆ ನಾನು ಯಾವ ಟೂಲಲ್ಲಿ ಇದ್ದೀನಿ ಅಂತ. ಸೊ ಈಗ ನಾನು ಕರೆಂಟ್ಲಿ ಮೂವ್ ಟೂಲಲ್ಲಿರೋ ಕಾರಣ ಇದು ಮೂವ್ ಟೂಲಲ್ಲಿ ಅಂತ ತೋರಿಸ್ತಾ ಇದೆ. ಸೊ ನಾನು ಈ ಬೇರೆ ಯಾವ್ದಾರ ಟೂಲ್ಗೆ ಸ್ವಿಚ್ ಆದೆ ಅಂದರೆ ಈಗ ನೆಕ್ಸ್ಟ್ ನಾನು ಯಾವ್ದಾರ ಬಳಸಿದೆ ಅಂದರೆ ಅದು ನೆಕ್ಸ್ಟು ನಾನು ಯಾವ ಟೂಲಲ್ಲಿದ್ದೀನಿ ಅನ್ನೋದು ನನಗೆ ಹೇಳ್ತಾ ಹೋಗುತ್ತೆ. ಈಗ ನಾನು ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲಲ್ಲಿದ್ದೀನಿ ಅಂತ ಹೇಳುತ್ತೆ. ಸೊ ಈಗ ನಾನು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನಮಗೆ ಅದು ಬ್ರಷ್ ಟೂಲ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ನೋಡಿರಿ, ಬ್ರಷ್ ಟೂಲ್ ಈಗ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಈಗ ನಾನು ಬ್ರಷಲ್ಲಿ ಈಗ ಅದು ಬ್ರಷ್ ಟೂಲ್ ಬಗ್ಗೆ ಮಾತಾಡೋದು ಬೇಡ, ಸ್ವಲ್ಪ ಟೂಲ್ಸ್ಗಳು ಶುರುವಾಗುತ್ತೆ ಇದಾದಮೇಲೆ. ಸೊ ಆವಾಗ ನೋಡೋಣ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಒಂದು ಡಾಕ್ಯುಮೆಂಟ್ನ ಹೇಗೆ ಸೇವ್ ಮಾಡೋದು ಅಂತ ಹೇಳ್ಬಿಟ್ಟು, ಸೊ ಒಂದು ಡಾಕ್ಯುಮೆಂಟ್ನ ಹೇಗೆ ಸೇವ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯಿತು. ಈಗ ಡಿಸೈನ್ ಮಾಡಿದ್ಮೇಲೆ ಅದನ್ನು ನಾವು ಹೆಂಗೆ ಸೇವ್ ಮಾಡೋದು ಅಂತ ನೋಡೋಣ. ಸೊ ನಾನೀಗ ಸ್ಟೇಟಸ್ ಬಾರ್ನ ಮುಂಚೆ ಏನಿತ್ತು ಅದಕ್ಕೆ ಇಡ್ತೀನಿ, ಡಾಕ್ಯುಮೆಂಟ್ ಡೈಮೆನ್ಷನ್ ಆ್ಯಂಡ್ ಸೈಜ್. ಯೂಶ್ವಲಿ ಡಿಫಾಲ್ಟಾಗಿ ಕೂಡ ಇದೇ ಸಿಗುತ್ತೆ. ಇದನ್ನು ಯಾಕೆ ಇಟ್ಕೊತೀವಿ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಡಾಕ್ಯುಮೆಂಟಲ್ಲಿ ಏನೋ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ವಿ, ನಮಗೆ ಅದನ್ನು ಅದರದ್ದು ಸೈಜು ಮತ್ತು ವಿಡ್ತ್, ಹೈಟ್, ರೆಸಲ್ಯೂಷನ್ಸ್ ಬೇಕಾಯಿತು ಅಂದರೆ ನಾವು ಡೈರೆಕ್ಟಾಗಿ ಸ್ಟೇಟಸ್ ಬಾರ್ನ ನೋಡ್ತೀವಿ, ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಮೇಲಿರೋದು ಕೂಡ ಅಷ್ಟೇ, ಇದು ಒಂದು ರೀತಿಯಲ್ಲಿ ಸ್ಟೇಟಸ್ ಬಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಒಂದು ರೀತಿಯಲ್ಲಿ ಸ್ಟೇಟಸ್ ಬಾರೆ. ಇಲ್ಲಿ ಡಾಕ್ಯುಮೆಂಟ್ ಹೆಸರೇನು, ಅದರದ್ದು ಮತ್ತೆ ಝೂಮ್ ಆಗಿದೆಯೋ ಇಲ್ಲೋ ಏನು ಎತ್ತ ನಮಗೆ ಅದು ಹೇಳುತ್ತೆ. ಸೊ ನೆಕ್ಸ್ಟ್ ಅದು ಯಾವ ಕಲರ್ ಮೋಡಲ್ಲಿದೆ ಅಂತ ಹೇಳುತ್ತೆ. ಸೊ ಅದು ಮತ್ತು ಯಾವ ಬಿಟ್ ಫೈಲ್ ಅನ್ನೋದು ಕೂಡ ನಮಗೆ ಹೇಳುತ್ತೆ. ಸೊ ಈಗ ನಾವು ಒಂದು ಫೈಲ್ನ ಹೇಗೆ ಸೇವ್ ಮಾಡೋದು ಅಂತ ನೋಡೋಣ. ಸೊ ಸೇವ್ ಮಾಡೋಕ್ಕೂ ಮುಂಚೆ ಜಸ್ಟ್ ಏನಾರ ಒಂದು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋಣ, ಸೊ ದಟ್ ನಾವು ಸೇವ್ ಮಾಡೋಕ್ಕೆ. ಸೊ ನಾನು ಏನೋ ಒಂದು ಡ್ರಾ ಮಾಡ್ತಾಯಿದ್ದೀನಿ ಇಲ್ಲಿ ಬ್ರಷ್ ಟೂಲಿಂದ. ಸೊ ಈಗ ನಾವು ಸೇವ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂದರೆ ಫೈಲ್ಗೆ ಹೋಗ್ತೀವಿ, ಸೇವ್. ಸೊ ಇದು ಫಸ್ಟ್ ಟೈಮ್ ನಾವು ಸೇವ್ ಮಾಡ್ತಿರೋ ಕಾರಣ
ನಮಗೆ ಇದು ಈ ರೀತಿಲಿ ತೋರಿಸ್ತಾ ಇದೆ. ಸೊ ನೀವು ಸೇವ್ ಆ್ಯಸ್ ಟೈಪಲ್ಲಿ ಈಗ ಸದ್ಯಕ್ಕೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ತುಂಬಾ ಆಪ್ಷನ್ ಸಿಗುತ್ತೆ. ಯಾವ್ಯಾವ ಆಪ್ಷನ್ ಸಿಗುತ್ತೆ ಅಂದರೆ PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾರ್ಜ್ ಡಾಕ್ಯುಮೆಂಟ್, BPM, JPG, PNG, PCX ಈ ಥರ, ಮತ್ತು ವೆಬ್ ಈ ಥರ ಎಲ್ಲ ನಿಮಗೆ ಆಪ್ಷನ್ಸ್ ಸಿಗುತ್ತೆ. ಸೊ ನಿಮಗೆ ಅದು ಯಾವುದ್ರಲ್ಲಿ ಬೇಕೋ ನೀವು ಅದನ್ನು ಕೊಟ್ಕೊಂಡು, ಸೊ ನಾವು ಸ್ಟಾರ್ಟಿಂಗ್ ಫೈಲ್ ನೇಮ್ ಕ್ಲಾಸ್ 00 ಅಂತ ಕೊಟ್ಟಿದ್ವಿ. ಸೊ ಇಲ್ಲಿ ನಮಗೆ ಕ್ಲಾಸ್ 00 ಅನ್ನೋ ಹೆಸರಲ್ಲೇ ನಮಗೆ ಈಗ ಅದು ತೋರಿಸ್ತಾ ಇದೆ. ಸೊ ಇಲ್ಲಿ ನಾನೀಗ ಸೇವ್ ಅಂತ ಕ್ಲಿಕ್ ಮಾಡಿದೆ ಅಂದರೆ ಅಲ್ಲಿ ಅದು ಸೇವ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನೀಗ ಇನ್ನೊಂದು ಏನಾರು ಚೇಂಜ್ ಮಾಡಿದೆ ಅಂದರೆ Ctrl+S ಹೊಡೆದೆ ಅಂದರೆ ಅದು ನಮಗೀಗ ನೆಕ್ಸ್ಟು ಬರೀ ಆ ಫೈಲ್ನ ಅಪ್ಡೇಟ್ ಮಾಡ್ತಾ ಇದೆ ಹೊರತು ಮತ್ತೆ ಹೊಸದಾಗಿ ಸೇವ್ ಮಾಡ್ತಾ ಇಲ್ಲ. ಗೊತ್ತಾಯ್ತಾ? ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡ್ರಿ. ಈಗ ಇದು ಜಸ್ಟ್ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡ್ತಾ ಇದೆ. ಸೊ ಈಗ ನಾನು ಇನ್ನೊಂದು ಕಲರ್ ತೊಗೊಂಡು ಬೇಕಿದ್ರೆ ಇಲ್ಲಿ ಜಸ್ಟ್ ಒಂದು ಸ್ಟ್ರೋಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು Ctrl+S ಹೊಡೆದೆ ಅಂದರೆ ಶಾರ್ಟ್ಕಟ್ಟಲ್ಲಿ ಈಗ ಫೈಲ್ಗೆ ಹೋಗ್ಬಿಟ್ಟು ಸೇವ್ ಕೊಟ್ಟೆ ಅಂದರೆ ಸೊ ಇದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡ್ತಾ ಇದೆ, ಮತ್ತೆ ಹೊಸದಾಗಿ ಸೇವ್ ಆಗ್ತಾ ಇಲ್ಲ. ಗೊತ್ತಾಯ್ತಲ್ಲ? ಸೊ ಅಕಸ್ಮಾತ್ ನಿಮಗೆ ಇದು ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ ಆಗಿ ಸೇವ್ ಆಗಬೇಕು, ನಿಮಗೆ ಇದು ಹೆಂಗಿದೆ ಹಂಗೆ ಇರಲಿ, ನಾನು ಬೇರೆ ಡಾಕ್ಯುಮೆಂಟ್ ಬೇಕು, ನಾನು ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂದರೆ ಫೈಲ್ಗೆ ಹೋಗಿ ಸೇವ್ ಆ್ಯಸ್. ಸೊ ಸೇವ್ ಆ್ಯಸ್ ಹೋದ್ಮೇಲೆ ಈಗ ನಾನು ನಿಮಗೆ ಒಂದು ಸಣ್ಣದಾದಂಥ ಥಿಂಗ್ ತೋರಿಸ್ತೀನಿ. ಸೊ ಮುಂಚೆ ಆದರೆ ನಮಗೆ ಏನೇನು ಬರ್ತಾಯಿತ್ತು, PSD, JPG, PNG, JPEG, PCX ಇವೆಲ್ಲ ಬರ್ತಾಯಿತ್ತು. ಸೊ ಆದರೆ ಈಗ ನಮಗೆ ಬರೀ 4 ಆಪ್ಷನ್ಸ್ ಬರ್ತಿದೆ. ಒಂದು ಲಾರ್ಜ್ ಡಾಕ್ಯುಮೆಂಟ್, ಫೋಟೋಶಾಪ್ PSD, TIF ಮತ್ತು ಫೋಟೋಶಾಪ್ PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್. ಸೊ ಏನಕ್ಕಪ್ಪ ಅಂದರೆ ಇವು ಯಾವ ಲೇಯರ್ನ ಸಪೋರ್ಟ್ ಮಾಡಲ್ಲ. JPG ಆಗಿರ್ಬೋದು, PNG ಆಗಿರ್ಬೋದು, ಇವು ಯಾವ ಲೇಯರ್ನ ಸಪೋರ್ಟ್ ಮಾಡಲ್ಲ. ಸೊ ನಾವು ಹಾಗಾಗಿ ಅದನ್ನು ಯಾವನ್ನು ಸೇವ್ ಮಾಡೋಕ್ಕೆ ಬರೋದಿಲ್ಲ. ಲೇಯರ್ನ ಸಪೋರ್ಟ್ ಮಾಡೋದು ಅಂತ ಇದ್ದರೆ ಅದು ಬರೀ ನಮ್ಮ ಫೋಟೋಶಾಪ್ ಡಾಕ್ಯುಮೆಂಟ್, ಲಾರ್ಜ್ ಡಾಕ್ಯುಮೆಂಟ್, ಫೋಟೋಶಾಪ್ PDF ಮತ್ತು TIF ಫೈಲ್ಗಳು ಮಾತ್ರ. ಗೊತ್ತಾಯ್ತಲ್ಲ? ಸೊ ಈಗ ಅದೇ ನಾನೀಗ ಒಂದು ಬೇರೆ ಇದನ್ನಾಗಿ ಸೇವ್ ಮಾಡ್ಕೊತಾ ಇದ್ದೀನಿ. ಆದರೆ ಸೇವ್ ಆ್ಯಸಿಗೆ ಹೋಗ್ಬಿಟ್ಟು ನಾನು ಇದನ್ನು ಕ್ಲಾಸ್ 00 ಬದಲು ಬರೀ ಕ್ಲಾಸ್ ಅಂತ ಈಗ ನಾನು ಸೇವ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಮಗೆ ಅದು ಚೇಂಜ್ ಆಗಿಬಿಟ್ಟು class.psd ಅಂತ ಆಗುತ್ತೆ. ಚೇಂಜ್ ಆಯಿತು. ಈಗ ಅದು ನಾನು ಕರೆಂಟ್ ವರ್ಕಿಂಗ್ ಯಾವ ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ ಅದು ಮುಂಚೆ ಕ್ಲಾಸ್ 00 ಅಂತ ಇತ್ತು. ಈಗ ಅದು ಹೋಗ್ಬಿಟ್ಟು ಚೇಂಜ್ ಆಗಿಬಿಟ್ಟು class.pdf ಅಲ್ಲಿ ಬಂದಿದೆ. ಗೊತ್ತಾಯ್ತಲ್ಲ? ಸೊ ಇದು ಸಿಂಪಲ್ ಆಗಿ ಸೇವ್ ಮತ್ತು ಸೇವ್ ಆ್ಯಸ್ ಆಯಿತು. ಸೊ ನೆಕ್ಸ್ಟ್ ಈಗ ನಾನು ಇದನ್ನು JPEG PNG ಒಳಗೆ ಲೇಯರ್ಸ್ ಇದ್ದರೂ ಕೂಡ ಹೆಂಗೆ ಸೇವ್ ಮಾಡೋದು ಅಂತ ನೋಡೋಣ. ಸೊ ನಾವು ಅದಕ್ಕೆ ಸಿಂಪಲ್ ಮತ್ತೆ ಫೈಲ್ಗೆ ಹೋಗಿ ಸೇವ್ ಆ್ಯಸ್ ಕೆಳಗೆ ಸೇವ್ ಅ ಕಾಪಿ ಅಂತ ಇದೆ. ಸೊ ಈ ಸೇವ್ ಅ ಕಾಪಿ ಮೇಲೆ ಕ್ಲಿಕ್ ಮಾಡ್ತಿದ್ದಂಗ್ಲೇ ನಿಮಗೆ ಅವೆಲ್ಲ ಆಪ್ಷನ್ಸ್ ಬರುತ್ತೆ. GIF, JPG, PNG, JPEG ಅಥವಾ ವೆಬ್, PCX ಅದೆಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ. PSD ಒಳಗೆ ಬೇಡ ನನಗೆ, ಈಗ ಅದು JPG ಒಳಗೆ ಬೇಕು. ಸೊ ಈಗ ನಾನು JPGಗೆ ಬಂದು JPGಯಲ್ಲಿ ಸೇವ್ ಮಾಡ್ತಾ ಇದ್ದೀನಿ ನನ್ನ ಏನು ಈ ಡಾಕ್ಯುಮೆಂಟ್ನ. ಸೇವ್ ಕೊಟ್ಟೆ. ಈಗ ನಮಗೆ ಅದು ಕೇಳ್ತು ಕ್ವಾಲಿಟಿ ಎಷ್ಟು ಬೇಕು, ನಾನು ಮ್ಯಾಕ್ಸಿಮಮ್ ಇಟ್ಟಿದ್ದೀನಿ. ಇದೆಲ್ಲ ನನಗೆ ಯಾವ್ಯಾವ ಆಪ್ಷನ್ ಬೇಕೋ ಅದನ್ನು ನಾನು ಇಟ್ಕೊಂಡು ಈಗ ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ಸೊ ಸೇವ್ ಮಾಡಿದ್ಮೇಲೆ ನಮಗೆ ಇದು ಎಲ್ಲಿ ಕಾಣುತ್ತಪ್ಪ ಅಂದರೆ, ಸೊ ಸಿಂಪಲ್ಲಾಗಿ ಫೋಟೋಶಾಪ್ ನೀವು ಅದನ್ನು ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಹೋಗ್ರಿ. ಸೊ ನೆಕ್ಸ್ಟ್ ನಾನು ಇಲ್ಲಿ PSD ಒಳಗೆ ಸೇವ್ ಮಾಡಿದ್ದೀನಿ ಕ್ಲಾಸ್ ಕಾಪಿ. ನೋಡಿರಿ ಇಲ್ಲಿ ಅದು ಸೇವ್ ಆಗಿದೆ. ಸೊ ಇದು ಬಂದುಬಿಟ್ಟು OCS ಫೀಚರ್ ಆಫ್ ಫೋಟೋಶಾಪ್. OCS ಅಂದರೆ ಓಪನ್, ಕ್ರಿಯೇಟ್, ಸೇವ್. ಸೊ ಹೆಂಗೆ ಸೇವ್ ಮಾಡೋದು, ಓಪನ್ ಮಾಡೋದು, ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ಹೇಳಿದ್ದೇನೆ. ಸೊ ಇಲ್ಲಿಗೆ ನಮ್ಮ ಫೋಟೋಶಾಪ್ನ ಮೊದಲನೇ ಕ್ಲಾಸ್ ಮುಗಿಯತ್ತೆ. ಸೊ ಅದಕ್ಕಿಂತ ಮುಂಚೆ ಸೊ ನಾನು ನಿಮಗೆ ಒಂದು ತಿಳಿಸೋಕೆ ಇಷ್ಟಪಡ್ತೀನಿ. ಅದು ಏನಪ್ಪ ಅಂದರೆ, ಸೊ ಇದು ಬಿಗಿನರ್ ಕ್ಲಾಸ್ ಆಗಿರೋದ್ರಿಂದ ನೀವು ಏನು ವರ್ಕ್ ಸ್ಪೇಸ್ ಮತ್ತು ಹೋಮ್ ಇಂಟರ್ಫೇಸ್ ಇದೆಯಲ್ಲ ಸ್ವಲ್ಪ ಫೆಮಿಲಿಯರ್ ಆಗಿರಿ. ಅಂದರೆ ಅದನ್ನು ಒಂದು ಸರಿ ತೆಗೀರಿ, ಅದರೊಳಗೆ ಏನಾರು ಟ್ರೈ ಮಾಡಿರಿ. ಹಾಗೆ ಗೊತ್ತಾಯ್ತಾ? ಯಾವುದು ಎಲ್ಲೂ ಹೋಗೋದಿಲ್ಲ. ಅಕಸ್ಮಾತ್ ಎಲ್ಲರೂ ಹೋಯ್ತು ಅಂದರೆ ನಾನು ತೋರಿಸ್ತಿದ್ದೀನಿ ಹೆಂಗೆ ರಿಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ರಿಸೆಟ್ ಮಾಡ್ಕೊಳ್ರಿ. ಗೊತ್ತಾಯ್ತಾ? ಅದು ಎಲ್ಲೂ ಹೋಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಆಯ್ತಾ? ಹಂಗೆ ಯಾವ್ದಾರ ಹಂಗೆ ಮಿಸ್ ಆಯಿತು ಅಂದರೆ ಜಸ್ಟ್ ನೀವು ಬನ್ನಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನನ್ನು ಟ್ಯಾಗ್ ಮಾಡಿಬಿಟ್ಟು ಜಸ್ಟ್
ಏನು ತೊಂದರೆ ಬಂದಿದೆ ಅಂತ ಹೇಳಿ ನಾನು ನಿಮಗೆ ಅದನ್ನು ಸೊಲ್ಯೂಷನ್ ಕೊಡ್ತೇನೆ. ಗೊತ್ತಾಯ್ತಲ್ಲ? ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಸೆಲೆಕ್ಷನ್ ಟೂಲ್ಸ್ಗಳ ಬಗ್ಗೆ ತರ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸೊ ನಾನು ನಿಮಗೆ ಒಂದು ಸಣ್ಣ ಚಾಲೆಂಜ್ ಕೊಡ್ತೇನೆ ಈ ವಿಡಿಯೋದಲ್ಲಿ. ಏನು ಭಾಳ ಬೇಡ, ಒಂದು 150 ವ್ಯೂಸ್ ಮಾಡಿಸ್ಬಿಡಿ. ಗೊತ್ತಾಯ್ತಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ.